ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನ್ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಕ್ರೋಶನ್ ನೀಡಲ್ ಬಂದು 10 ನಂಬರೇ ತೊಗೊಳ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಸೆಲ್ಫ್ ಕಲರ್ ಸ್ಯಾರಿ ಫ್ರೆಂಡ್ಸ್. ಸೊ ಅದಕ್ಕೆ ನಾನು ಸ್ಯಾರಿ ಕಲರೇ ಥ್ರೆಡ್ ತೊಗೊಂಡಿದ್ದೀನಿ. ಮತ್ತು ನೀಡಲ್ ನಂಬರ್ ಬಂದು 10 ಹೇಳ್ದಲ್ಲ. ಸೊ ಕುಚ್ಚು ಮಾತ್ರ ಬಾರ್ಡರ್ ಕಲರ್, ಬಾರ್ಡ್ರ್ ಜರಿ ಕಲರು ಕುಚ್ಚು ಕಟ್ಟಿದ್ದೀನಿ. ಸಿಂಗಲ್ ಸ್ಟೆಪ್ ಡಿಸೈನು ತುಂಬ ಬೇಗ ಆಗುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಸೊ ಫಸ್ಟು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 2 ಟೈಮ್ಸ್ ಸಿಂಗಲ್ ಕ್ರೋಶೆ, ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ 5 ಚೈನ್ಸ್ ಮಾಡ್ಕೊಳ್ಳೋಣ. 5 ಚೈನ್ಸ್ನ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗೇ ಕುಚ್ಚು ಬರುತ್ತೆ ಫ್ರೆಂಡ್ಸ್, ಸಿಂಗಲ್ ಸ್ಟೆಪ್ ಅಂತ ಹೇಳ್ದಲ್ಲ. ಸೊ 5 ಚೈನ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸೊ ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ ಆದಮೇಲೆ ಅಗೇನ್ 5 ಚೈನ್ ಹಾಕ್ಕೊಳ್ಳೋಣ. 2 ಕುಚ್ಚು 1 ಟೈಮ್ ಬರುತ್ತೆ ಫ್ರೆಂಡ್ಸ್, ಒಂದೇ ಸ್ಪೇಸಲ್ಲಿ 2 ಕುಚ್ಚು ಮಾಡಬೇಕು. ಸೊ 5 ಚೈನ್ ಹಾಕ್ಕೊಂಡು 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಮತ್ತೆ 5 ಚೈನ್ ಹಾಕಿ ನಾನು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇಲ್ಲಿ ಈ ಸಿಂಗಲ್ ಕ್ರೋಶೆ ಅಂದರೆ ಲಾಕ್ನ ಬಿಟ್ಟು ಇನ್ನು 2 ಸಿಂಗಲ್ ಕ್ರೋಶೆನ ಪಕ್ಕದಲ್ಲೇ ಮಾಡ್ಕೊಳ್ತೀನಿ. 1 ಟೈಮ್, ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಕುಚ್ಚು ಹತ್ರ ಬಂದುಬಿಡುತ್ತೆ ಫ್ರೆಂಡ್ಸ್ ಡಿಸೈನು, ಅದಕ್ಕೆ ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಸ್ಟಾರ್ಟಿಂಗ್ 2 ಮಾಡಿದೆ, 5 ಚೈನ್, ಮತ್ತೆ 2 ಸಿಂಗಲ್ ಕ್ರೋಶೆ, 5 ಚೈನ್, 3 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಎಲ್ಲ ಸೇರಿ 3 ಸಿಂಗಲ್ ಕ್ರೋಶೆಸ್ ಆಯ್ತಲ್ವ. ಇವಾಗ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ. ನಾನಿಲ್ಲಿ ಬಿಗ್ ಸೈಜು ರೋಸ್ ಡಿಸೈನ್ ತೊಗೊಂಡಿದ್ದೀನಿ. ಯಾವ್ದಾದ್ರು ತೊಗೋಬೋದು ಫ್ರೆಂಡ್ಸ್, ಸೇಮ್ ಸೈಜಲ್ಲಿ ಯಾವ್ದಾದ್ರು ತೊಗೋಬೋದು. ಸೊ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ರೋಸ್ ಬೀಡ್ ತೊಗೊಂಡಿರೋದು ಇದರಲ್ಲಿ. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ನೋಡಿ ಈ ಥರ ಸ್ಲ್ಯಾಂಟಾಗಿ ಇಟ್ಕೊಳ್ಳೋಣ. ಸೊ ಸ್ಲ್ಯಾಂಟಾಗಿ ಇಟ್ಕೊಂಡು ಸ್ವಲ್ಪ ದೂರದಲ್ಲಿ 1/2 ಇಂಚ್ಗಿಂತ ಕಡಿಮೆ ಅಷ್ಟು ನಾನು ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತೊಗೊಬಂದು ಸ್ಲ್ಯಾಂಟಾಗೆ 3 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ಕೊಳ್ತೀನಿ, ಮತ್ತೆ 2 ದಾರನ 1 ಮಾಡ್ಕೊತೀನಿ. ಸೊ 1 ಡಬಲ್ ಕ್ರೋಶೆ ಆಯ್ತು. ಇವಾಗ ನಮಗೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಸ್ಲ್ಯಾಂಟಾಗಿ 1 ಡಬಲ್ ಕ್ರೋಶೆ ಮಾಡಿದ್ದೀನಿ. ಅಲ್ಲಿಂದ 5 ಚೈನ್ಸ್ನ ಹಾಕ್ಕೊಳ್ಳೋಣ. 5 ಚೈನ್ಗಳನ್ನ ನಾನು ಹಾಕ್ತಾಯಿದ್ದೀನಿ ಇಲ್ಲಿ. 5 ಚೈನ್ಸ್ ಮಾಡಿಕೊಂಡು ಸೊ 5 ಚೈನ್ ಮಾಡಿದ ತಕ್ಷಣ ಒಂಚೂರು ಡಿಸೈನ್ನ ಟರ್ನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಜಸ್ಟ್ ಒಂದು ಲಾಕ್ ಹಾಕ್ಕೋಬೇಕಷ್ಟೇ. ಸ್ವಲ್ಪ ಡಿಸೈನ್ನ ಟರ್ನ್ ಮಾಡಿಕೊಂಡು ಅಲ್ಲಿ ಸಿಂಗಲ್ ಕ್ರೋಶೆ 3 ಇರುತ್ತಲ್ವ, ಇದು ಫ್ರಂಟ್ ಸೈಡ್ ಸ್ಯಾರಿ, ಇದು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡಿದ್ದೀನಿ. ಸೊ ಅಷ್ಟೇ ಟರ್ನ್ ಮಾಡ್ಕೊಳ್ಳಿ. ಇಲ್ಲಿ 3 ಸಿಂಗಲ್ ಕ್ರೋಶೆ ಇರುತ್ತಲ್ಲ, ಫಸ್ಟ್ ಬೀಡ್ ಪಕ್ಕ ಇರೋ ಸಿಂಗಲ್ ಕ್ರೋಶೆ ಹೋಲ್ ಗ್ಯಾಪ್ಗೆ ನಾನು ನೀಡಲ್ನ ಹಾಕ್ತೀನಿ. ದಾರನ ತೊಗೊಬಂದು ಒಂದು ಲಾಕ್ ಮಾಡ್ಕೊಳ್ತೀನಿ ಅಷ್ಟೇ. ಬ್ಯಾಕ್ ಸೈಡಿಂದ ಒಂದು ಲಾಕ್ ಮಾಡ್ಕೋಬೇಕು ಮತ್ತು ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಸೊ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು 2 ಚೈನ್ಸ್ನ ಹಾಕ್ಕೊಳ್ಳೋಣ. 2 ಚೈನ್ಸ್ನ ಹಾಕ್ಕೊಳ್ತೀನಿ. 2 ಚೈನ್ಸ್ನ ಹಾಕ್ಕೊಂಡು ಇವಾಗ ನೋಡಿ ಫ್ರೆಂಡ್ಸ್, 2 ಚೈನ್ಸ್ ಹಾಕ್ಕೊಂಡಿದ್ದೀನಲ್ಲ, ಟರ್ನ್ ಮಾಡ್ಕೊಂಡು 2 ಚೈನ್ಸ್ ಹಾಕ್ಕೊಂಡ್ಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. ಈ 5 ಚೈನ್ ಇದೆ ಅಲ್ವಾ ಬ್ಯಾಕ್ ಸೈಡಿಂದ ಹಾಕಿರೋದು, ಸೊ ಲಾಕ್ ಮಾಡಿರೋದು, ಆ ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಇರುತ್ತೆ ಇವಾಗ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ. ಸೊ 1 ಡಬಲ್ ಕ್ರೋಶೆ ಮಾಡ್ಕೋತೀನಿ. 2 ಚೈನ್ಸ್ ಆದಮೇಲೆ 1 ಡಬಲ್ ಕ್ರೋಶೆ 5 ಚೈನ್ ಗ್ಯಾಪಿಗೆ, ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 ಮತ್ತು 2 ದಾರ 1. ಸೊ ಡಬಲ್ ಕ್ರೋಶೆ ಇದೇ ಥರ ಡಬಲ್ ಕ್ರೋಶೆನ ಹಾಕೋತೀನಿ ಫ್ರೆಂಡ್ಸ್. 8 to 10 ಹಾಕ್ಕೊಳ್ಳಿ. ನಾನಿಲ್ಲಿ 10 ಡಬಲ್ ಕ್ರೋಶೆ ಹಾಕೋತೀನಿ. 8, 9, 10 ಎಷ್ಟಾದರೂ ಇಡಿಸುತ್ತೆ. ಸೊ 5 ಚೈನ್ಗೆ ನಾನಿಲ್ಲಿ 10 ಡಬಲ್ ಕ್ರೋಶೆನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1, 2 ದಾರ 1 ಇದೇ ರೀತಿ ಸೇಮ್ ಲೆಂತಲ್ಲಿ ನಾನು 10 ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಇವನ್ 9 ಕೂಡ 8 ಕೂಡ ನಡೆಯುತ್ತೆ ಫ್ರೆಂಡ್ಸ್, ಕಡಿಮೆ ಜಾಸ್ತಿನೇ ಮಾಡ್ಕೋಬೋದು. 6 ಅನ್ನೋದು ನಮಗೆ ಚಿಕ್ಕದು ದೊಡ್ಡದು ಬರುತ್ತೆ ಅಷ್ಟೇ. ಸೊ ಈ ರೀತಿ 10 ಕಂಬಗಳನ್ನ ಇದಕ್ಕೆ ಫಿಲ್ ಮಾಡ್ಕೊಳ್ಳೋಣ. ಸೊ ಹೋಗ್ತಾ ಸ್ಪೀಡ್ ಮಾಡ್ತಾಯಿದ್ದೀನಿ. 10 ಕಂಬ ಆಗಿದ ತಕ್ಷಣ ನಾನು 2 ಚೈನ್ಸ್ನ ಹಾಕ್ಕೋತೀನಿ. ಇವಾಗ 2 ಚೈನ್ಗಳನ್ನ ಹಾಕ್ಕೊಳ್ಳೋಣ. ಸೊ 2 ಚೈನ್ಸ್ನ ಹಾಕ್ಕೊಂಡು ಪಕ್ಕದ ಕಂಬ ಇರುತ್ತಲ್ವ ಫ್ರೆಂಡ್ಸ್, ಪಕ್ಕದ ಕಂಬ ಇದು 5 ಚೈನ್ ಗ್ಯಾಪು, ಪಕ್ಕದ ಕಂಬ ಇರುತ್ತಲ್ವ, ಸೊ ನಾವು ಪಕ್ಕದ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು. ಸೊ ಇದು ಮಿಸ್ ಆಯ್ತಷ್ಟೇ. ಪಕ್ಕದ ಕಂಬಕ್ಕೆ ನಾನು ಲಾಕ್ ಮಾಡ್ಕೊಳ್ಬೇಕು.
ಲಾಕ್ ಮಾಡ್ಕೊಂಡಿದ್ದ ತಕ್ಷಣ ಸ್ವಲ್ಪ ದಾರಾನ ಮೇಲೆ ಮಾಡ್ಕೊಳ್ಳೋಣ. 10 ಕಂಬ ಆದಮೇಲೆ ಪಕ್ಕದ ಕಂಬ ಇದೆ ಅಲ್ವಾ ಸ್ಲ್ಯಾಂಟಾಗೆ, ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ಬೀಡನ್ನ ತೊಗೋತಾ ಇದ್ದೀನಿ. ಸ್ಮಾಲ್ ಬೀಡ್ಸ್ನ ತೊಗೊಳ್ಳೋಣ ಇವಾಗ. ಸೊ ಒಂದೇ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಒಂದು ಬೀಡನ್ನ ಇನ್ಸರ್ಟ್ ಮಾಡಿ, ಸೊ ಇದು ಪಕ್ಕದ ಕಂಬ ಇದೆ ಅಲ್ವಾ ಸ್ಲ್ಯಾಂಟಾಗೆ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಈ 5 ಚೈನಲ್ಲಿ 10 ಕಂಬ ಮಾಡ್ಕೋಬೇಕಷ್ಟೇ. ಪಕ್ಕದ ಕಂಬದಲ್ಲಿ 10 ಕಂಬ ಮಾಡಿಕೊಂಡು 2 ಚೈನ್ ಹಾಕಿ ಇಲ್ಲೇ ಲಾಕ್ ಮಾಡ್ಕೋಬೇಕು ಸ್ಲ್ಯಾಂಟಿಂಗ್ ಡಬಲ್ ಕ್ರೋಶೆಯಲ್ಲಿ. ಅಲ್ಲಿಗೆ ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಒಂದು ಇನ್ಸರ್ಟ್ ಮಾಡಿ ನೋಡಿ, ಒಂದೇ ಸರಿ 2 ತೊಗೊಂಡಿದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ಸೇಮ್ ಕಂಬಕ್ಕೆ ನಾನು ಮತ್ತೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ 3 ಬೀಡ್ಸ್ನ ಹಾಕ್ಕೊಳ್ಳೋಣ. ಸೊ ಸ್ಲ್ಯಾಂಟಾಗಿ ಏನಿದೆ ಕಂಬ ಅದಕ್ಕೆ 3 ಬೀಡ್ಸ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬೀಡನ್ನ ಇನ್ಸರ್ಟ್ ಮಾಡಿ ಸಿಂಗಲ್ ಕ್ರೋಶೆ. ಸೊ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಇವಾಗ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ವಲ್ಪ ಗ್ಯಾಪ್ ಬಿಟ್ಟು, ಬೀಡಷ್ಟು ಗ್ಯಾಪ್ ಬಿಟ್ಟು ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಾಕ್ ಮಾಡಿಕೊಂಡು ಮತ್ತೆ ಸಿಂಗಲ್ ಕ್ರೋಶೆ ಪಕ್ಕದಲ್ಲೇ ಹಾಕ್ಕೊಳ್ತೀನಿ. ಇನ್ನೂ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ಸೊ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕೋತೀನಿ. ಫಸ್ಟ್ ಒಂದು ನೋಡಿ ಈ ಥರ ಬರುತ್ತೆ. ಸೊ ನಮಗೆ ಬೀಡ್ ಹತ್ರ ಯಾವಾಗಲೂ ಈ ಸೈಡ್ ಆರ್ಚ್ ಹಾಕೋತಾ ಇದ್ವಿ ಅಲ್ಲ, ಈಗ ರೈಟ್ ಸೈಡ್ಗೆ ಆರ್ಚ್, ಬೀಡ್ ಕೆಳಗಡೆ ಆರ್ಚ್ ಹಾಕಿದ್ದೀನಿ. ಸೊ ಒಂಥರ ಡಿಫ್ರೆಂಟ್ ಆಗಿದೆ ಡಿಸೈನು. ಸೊ ಮತ್ತೆ ದಾರನ ಮೇಲೆ ಮಾಡಿಕೊಂಡು ಇವಾಗ ಇನ್ನೊಂದು ರೋಸ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಇವಾಗ ಫಸ್ಟದು ಮುಗೀತಲ್ವ ಫ್ರೆಂಡ್ಸ್, ಫಸ್ಟ್ ಆರ್ಚ್ದು ಕಂಪ್ಲೀಟ್ ಆಯಿತು. ಇವಾಗ ಸೆಕೆಂಡ್ ಒನ್ಗೆ ಅಂದರೆ ಪಕ್ಕದಲ್ಲೇ ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರೋಶೆ ಮಾಡಿದ್ದೆ ಅಲ್ವಾ, ತಕ್ಷಣ ದಾರ ಮೇಲೆ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸ್ಲ್ಯಾಂಟಾಗಿ ಡಬಲ್ ಕ್ರೋಶೆ ಫಸ್ಟ್ ಎಷ್ಟು ಗ್ಯಾಪ್ ಬಿಟ್ಟಿದ್ದು ಅಷ್ಟೇ, ಸೇಮ್ ಅಷ್ಟು ಗ್ಯಾಪ್ ಬಿಟ್ಟರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಸೇಮ್ ಸೈಜಸ್ ಬರುತ್ತೆ ನೋಡಿ. ನೀಡಲ್ ಮೇಲೆ ದಾರ ಮೂರು ದಾರ ಇರುತ್ತಲ್ವ, ಫಸ್ಟ್ 2 ದಾರ ಒಂದು ಮಾಡ್ಕೋತೀನಿ, ಮತ್ತೆ 2 ದಾರ ಒಂದು ಮಾಡ್ಕೋತೀನಿ. ಮಾಡ್ಕೊಂಡು ಇಲ್ಲಿ 5 ಚೈನ್ಸ್ನ ಮಾಡ್ಕೊಳ್ಳೋಣ. 5 ಚೈನ್ಸ್ನ ಮಾಡಿ ಬ್ಯಾಕ್ ಸೈಡ್ಗೆ ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಬ್ಯಾಕ್ ಸೈಡ್ಗೆ ನೋಡಿ, ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಇವಾಗ 2 ಸಿಂಗಲ್ ಕ್ರೋಶೆ ಇದೆ, ಆ ಕಡೆ 3 ಹಾಕಿದೆ ಯಾಕಂದರೆ ಕುಚ್ಚು ಹತ್ರ ಬಂದ್ಬಿಡುತ್ತೆ ಅಂತ. ಸೊ ಈ ಕಡೆ 2 ಹಾಕಿದ್ದೀನಿ. ಬೀಡ್ ಪಕ್ಕ ಇರೋ ಸಿಂಗಲ್ ಕ್ರೋಶೆಗೆ ನೀವು ಲಾಕ್ ಮಾಡ್ಕೊಳ್ಳಿ ಅಷ್ಟೇ. ಮಾಡ್ಕೊಂಡಿದ್ದ ತಕ್ಷಣ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳಿ. ಅಲ್ಲಿಂದ ಡೈರೆಕ್ಟಾಗಿ 2 ಚೈನ್ಸ್ ಮಾಡ್ಕೋಬೇಕು. 2 ಚೈನ್ಸ್ ಆಗಿದ ತಕ್ಷಣ 2 ಚೈನ್ ಮಾಡ್ಕೊಂಡಿದ್ದ ತಕ್ಷಣ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈ 5 ಚೈನ್ ಗ್ಯಾಪ್ ಏನಿದೆ ಅದ್ರ ಒಳಗಡೆ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಒಂದು ಮತ್ತು 2 ದಾರ ಒಂದು, ಈ ರೀತಿ ಡಬಲ್ ಕ್ರೋಶೆಗಳನ್ನ 5 ಚೈನ್ ಗ್ಯಾಪಲ್ಲಿ ಫಿಲ್ ಮಾಡ್ಕೊಂಡು ಹೋಗಬೇಕು. 9 to 10 ಅಷ್ಟು ನಾನು ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಸೊ ಫುಲ್ ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ಸ್ನ ಹಾಕೋಣ ಫ್ರೆಂಡ್ಸ್. ಈ 5 ಚೈನ್ ಗ್ಯಾಪು ಫಿಲ್ ಆದಮೇಲೆ 2 ಚೈನ್ಸ್ ಹಾಕ್ಕೊಂಡು ನೋಡಿ ಪಕ್ಕದ ಸ್ಲ್ಯಾಂಟಿಂಗ್ ಕಂಬಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಾಕ್ ಆದಮೇಲೆ ಪಕ್ಕದ ಕಂಬಕ್ಕೆ ಲಾಕ್ ಆದಮೇಲೆ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ. ಈಗ ಸ್ಮಾಲ್ ಬೀಡ್ಸು ಒಂದೇ ಟೈಮಲ್ಲಿ 2-3 ತೊಗೊಳ್ಳಿ ಒಟ್ಟಿಗೆ, ಸ್ವಲ್ಪ ನಿಮಗೆ ಟೈಮ್ ಸೇವ್ ಆಗುತ್ತೆ. ಸೊ ಒಂದು ಬೀಡ್ ಇನ್ಸರ್ಟ್ ಮಾಡಿ ಆ ಕಂಬಕ್ಕೆ ಲಾಕ್ ಮಾಡ್ಕೊಳ್ಳೋಣ. ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡೋಣ, ಕಂಬಕ್ಕೆ ಲಾಕ್ ಮಾಡ್ಕೊಳ್ಳೋಣ, ಅಂದರೆ ಸಿಂಗಲ್ ಕ್ರೋಶೆ ಮಾಡಬೇಕು. ಇನ್ನೊಂದು ಬೀಡನ್ನ ಹಾಕೋಣ, ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಮತ್ತು ಬೀಡಷ್ಟು ಗ್ಯಾಪ್ ಬಿಟ್ಬಿಟ್ಟು ನಾನು ಲಾಕ್ ಮಾಡ್ಕೊಳ್ತೀನಿ. ಒಂದು ಬೀಡಷ್ಟು ಗ್ಯಾಪ್ ಬಿಟ್ಟು ಲಾಕ್ ಮಾಡ್ಕೊಳ್ತೀನಿ. ಸೊ ಇವಾಗ ಡಿಸೈನ್ ಫ್ರೆಂಡ್ಸ್ ಈ ರೀತಿ ಕಾಣಿಸ್ತಾ ಇದೆ ನಿಮಗೆ. ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ಅದು ಹೋಗ್ತಾ ಅಂದರೆ ಫುಲ್ ಸ್ಯಾರಿ ಕಂಪ್ಲೀಟಾಗಿ ಕುಚ್ಚು ಕಟ್ಟಿದ್ಮೇಲೆ ನಿಮಗೆ ಬೇರೆ ಲುಕ್ಕೇ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಸ್ಲ್ಯಾಂಟಾಗಿ 3 ಬೀಡ್ಸು ತುಂಬ ಯೂನಿಕಾಗಿ ಕಾಣುತ್ತೆ, ಡಿಫ್ರೆಂಟಾಗಿ ಕಾಣಿಸುತ್ತೆ. ಯಾಕಂದರೆ ಯಾವಾಗಲೂ ಸ್ಲ್ಯಾಂಟಿಂಗ್ ಆರ್ಚ್ ಲೆಫ್ಟ್ ಸೈಡಿಗೆ ಹಾಕ್ಕೊಂಡು ಹೋಗ್ತಾ ಇದ್ವಿ ನಾವು. ಸೊ ಇದೊಂಥರ ಡಿಫ್ರೆಂಟಾಗಿ ಬೀಡ್ಸ್ ಏನು 3 ಬೀಡ್ಸ್ ಇದೆ ಅದೇ ಲೈನ್ಸು ಸ್ಲ್ಯಾಂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಕಂಪ್ಲೀಟ್ ಮಾಡ್ಕೊಂಡು ಹೋಗಿ. ನಾನಿಲ್ಲಿ 4 ಆರ್ಚ್ ಹಾಕಿಬಿಟ್ಟು ಮತ್ತೆ ಕುಚ್ಚಿಗೆ ಗ್ಯಾಪ್ ಬಿಡ್ತೀನಿ. 2 ಕುಚ್ಚು ಗ್ಯಾಪ್ ಬಿಟ್ಟಿದ್ದೀವಿ ಅಲ್ವಾ, ಸೊ ಅಲ್ಲಿಂದ 4 ಆರ್ಚಸ್ ಹಾಕಿದ್ದೀನಿ. ಮತ್ತು ಸಿಂಗಲ್ ಕ್ರೋಶೆ ಇನ್ನೊಂದು ಹಾಕೋಣ. ಇಲ್ಲಿ ಕೂಡ 2 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಬೋದು. ಸೊ ಇಲ್ಲ ಒಂದು ಹಾಕಿದ್ರೂ ನಡೆಯುತ್ತೆ, ಯಾಕಂದರೆ ಈ ಸೈಡ್ 3 ಬೀಡ್ಸ್ ಅಷ್ಟು ಗ್ಯಾಪ್ ಬರುತ್ತೆ ಕುಚ್ಚಿಗೆ, ಆ ಸೈಡು ಆರ್ಚ್ ಸ್ಟಾರ್ಟ್ ಆಗುತ್ತಲ್ವ ಫ್ರೆಂಡ್ಸ್, ಅದಕ್ಕೆ ಆ ಕಡೆ 3 ಹಾಕೋದು ಸಿಂಗಲ್ ಕ್ರೋಶೆ. ಇಲ್ಲಿ ಅಷ್ಟೇ 5 ಚೈನ್ ಹಾಕಿ 2 ಸಿಂಗಲ್ ಕ್ರೋಶೆ ಮಾಡ್ತೀನಿ, ಮತ್ತು 5 ಚೈನ್ ಮಾಡ್ಕೊಂಡು 2 ಸಿಂಗಲ್ ಕ್ರೋಶೆ ಮಾಡ್ತೀನಿ.
5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ತೀನಿ. ಸೊ ಅಗೇನ್ ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿ ಸ್ಟಾರ್ಟ್ ಮಾಡಬೇಕು. 3 ಟೈಮ್ಸ್ ಸ್ಟಾರ್ಟ್ ಮಾಡಬೇಕು, 3 ಟೈಮ್ಸ್ ಮಾಡಬೇಕು ಆ ಸೈಡು ಸ್ಟಾರ್ಟ್ ಮಾಡುವಾಗ. ಇವಾಗ ನೋಡಿ ಈ ಥರ ಕಾಣಿಸ್ತಾ ಇದೆ. ನಿಮಗೆ ಓವರಾಲ್ ಫೈನಲ್ ಲುಕ್ ಫುಲ್ ಸ್ಯಾರಿ ಕಂಪ್ಲೀಟ್ ಆದಮೇಲೆ ತುಂಬ ನೀಟಾಗಿ ಕಾಣಿಸುತ್ತೆ. ಇದಕ್ಕೆ ಫ್ರೆಂಡ್ಸ್ ಝರಿ ಬಾರ್ಡರಲ್ಲಿ ಝರಿ ಏನು ಕಲರ್ ಇದೆ ಅದೇ ಕಲರಲ್ಲಿ ಕುಚ್ಚು ಕಟ್ಟಿದ್ದೀನಿ ನೋಡಿ. ಸ್ವಲ್ಪ ಲೈಟ್ ಕಲರಲ್ಲಿದೆ ಸ್ಯಾರಿಗೆ ಝರಿ. ಸೊ ಆ ಲೈಟ್ ಗೋಲ್ಡಲ್ಲೇ ಕುಚ್ಚು ಕಟ್ಟಿರೋದು, 2 ಕುಚ್ಚು ಕಟ್ಟಿರೋದು. ಸೊ ಫುಲ್ ಓವರಾಲ್ ಆದಮೇಲೆ ತುಂಬ ನೀಟಾಗಿ ಕಾಣುತ್ತೆ. ಆ ಬೀಡ್ಸ್ 3 ಬೀಡ್ಸ್ ನೋಡ್ತಾ ಇರ್ಬೋದು, ಒಂದೇ ಲೈನಲ್ಲಿ ಸ್ಲ್ಯಾಂಟಿಂಗಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಖಂಡಿತ ಒಂದು ಸೈಡ್ ಟ್ರೈ ಮಾಡಿ. ಯಾವಾಗಲೂ ಸ್ಲ್ಯಾಂಟಿಂಗ್ ಆರ್ಚ್ ಬದಲು ಇದೊಂಥರ ಡಿಫ್ರೆಂಟ್ ಆಗಿದೆ. ಬೀಡ್ ಕೆಳಗಡೆ ಆರ್ಚ್ ಬಂದು 3 ಬೀಡ್ಸ್ ಬರೋದು. ಸೊ ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಕ್ಯೂಟಾಗಿ ಕಾಣಿಸುತ್ತೆ ಡಿಸೈನ್ ಕಂಪ್ಲೀಟ್ ಆದಮೇಲೆ. ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೆ ಡಿಸೈನ್ ಚೆನ್ನಾಗಿದೆ ಅಂತ. ಸೊ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಕೊಡೋಣ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಪ್ರೈಸ್ ಬಂದು ಫ್ರೆಂಡ್ಸ್ 350 ಅರೌಂಡ್ ಚಾರ್ಜ್ ಮಾಡ್ತೀವಿ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೀವು ನೋಡಿಕೊಂಡು ಮಾಡ್ಕೋಬೋದು. ಒನ್ಸ್ ಟ್ರೈ ಮಾಡಿದ್ರೆ ನಿಮ್ಗೆ ಅನಿಸುತ್ತೆ ಚೆನ್ನಾಗಿ ಬರುತ್ತೆ ಅಂತ. ಸೊ ಓವರಾಲ್ ಫೈನಲ್ ಆಗಿ ಸ್ಯಾರಿ ಕಂಪ್ಲೀಟ್ ಆದಮೇಲೆ ತುಂಬ ನೀಟಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.